ಓಕೆ. ಎಲ್ಲ ವೀಕ್ಷಕರು ನಮಸ್ಕಾರ. NMMS ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ 2023ರ ಜಿಮ್ಯಾಟ್ ಪತ್ರಿಕೆಯಲ್ಲಿರುವಂಥ ವಿವಿಧ ವೆರೈಟಿಗೆ ಅನುಗುಣವಾದಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ನಾವು ಇಲ್ಲಿವರೆಗೂ ಕೂಡ 77 ಪ್ರಶ್ನೆಗಳ ವಿವಿಧ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ. ಮುಂದೆ ಇನ್ನೂ ಒಂದು 2-3 ವೆರೈಟಿಗಳು ಉಳ್ಕೊಂಡಿವೆ. ಇವತ್ತಿನ ವಿಡಿಯೋದಲ್ಲಿ ನಾವು 78ರಿಂದ 80 ಮತ್ತು ಮುಂದೆ 81ರಿಂದ 83ರವರೆಗಿನ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ಏನೈತಿ ಅಂತ ನೋಡೋಣ. ಇಲ್ಲಿ ಸೂಚನೆ: ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಛೇದನ ಆಕೃತಿಗಳನ್ನು ಆಧರಿಸಿವೆ. ಪ್ರತಿ ಆಕೃತಿಯು ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ಯಾರ. ಅಂದರೆ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದ ಗಿವನ್ ಇಂಟರ್ಸೆಕ್ಟಿಂಗ್ ಫಿಗರ್ಸ್. ಈಚ್ ಫಿಗರ್ ರೀಪ್ರೆಸೆಂಟ್ಸ್ ಎ ಗ್ರೂಪ್ ಅಂತ. ಏನು ರೀಪ್ರೆಸೆಂಟ್ ಮಾಡ್ತೈತಿ ಗ್ರೂಪು ಅಂತ ನೋಡ್ಕೊಂಬರೋಣ. ಸರ್ಕಲ್ ಇತ್ತಂದ್ರೆ ವಿಮಾನ ಪ್ರಯಾಣಿಕರು, ರೆಕ್ಟ್ಯಾಂಗಲ್ ಇತ್ತಂದ್ರೆ ರೈಲು ಪ್ರಯಾಣಿಕರು, ಟ್ರ್ಯಾಂಗಲ್ ಇತ್ತಂದ್ರೆ ಹಡಗು ಪ್ರಯಾಣಿಕರು ಅಂತ ಐತಿ. ಹಂಗಾರೆ ಇಲ್ಲಿ ಇದರ ಆಧಾರದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ. ಏನು ಪ್ರಶ್ನೆ ಅದಾವು ಅಂತ 1ನೇ ಪ್ರಶ್ನೆ 78ನೇ ಪ್ರಶ್ನೆ ನೋಡ್ಕೊಂಬರೋಣ. ಓಕೆ. ವಿಮಾನದಲ್ಲಿ ಮಾತ್ರ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಅಂತ ಕೇಳ್ಯಾರ. ಹಂಗಾರೆ ವಿಮಾನದೊಳಗೆ ಮಾತ್ರ ಪ್ರಯಾಣಿಸಿದವರು ಅಂತಂದ್ರೆ ಅದರ ಅರ್ಥ ಸರ್ಕಲ್ನೊಳಗೆ ಇರೋರು ಮಾತ್ರ ಅಂತ ಅರ್ಥ. ಸರ್ಕಲ್ನೊಳಗೆ ಇರೋರು ಮಾತ್ರ, ಅದು ಏನೋ ಬೇರೆ ಆಗಿರಬಾರ್ದು, ರೈಲ್ನೊಳಗೂ ಆಗಿರಬಾರ್ದು, ಹಡಗು ಆಗಿರಬಾರ್ದು. ಇವೆರಡೂ ಇಂಟರ್ಸೆಕ್ಟ್ ಆಗದೇ ಇರುವಂತಹ ಪ್ರದೇಶ ಯಾವುದು ಅಂದ್ರೆ, ಇಲ್ಲಿ ನೋಡ್ರಿ, ವಿಮಾನ ಅಂದ್ರೆ ಸರ್ಕಲ್ನೊಳಗೆ 2 ಐತಿ, 3 ಐತಿ, 4 ಐತಿ. ಬಟ್ ಇವೆರಡರೊಳಗೂ ಐತಿ, ರೈಲು ಮತ್ತು ಹಡಗು ಪ್ರಯಾಣದೊಳಗೆ ಐತಿ. 3 ಏನೈತಿ, ರೈಲು ಪ್ರಯಾಣ ಮತ್ತು ವಿಮಾನ ಪ್ರಯಾಣ ಎರಡರೊಳಗೂ ಐತಿ. ಆದ್ದರಿಂದ ಇಲ್ಲಿ ಇದು 2 ಅನ್ನೋದು 3ರೊಳಗೂ ಐತಿ, 3 ಅನ್ನೋದು ರೈಲು ಪ್ರಯಾಣ ಮತ್ತು ಹಡಗು ಪ್ರಯಾಣ ಐತಿ. ಆದರೆ ಇಲ್ಲಿ ಕೇಳಿದರೆ ಏನು, ವಿಮಾನದಲ್ಲಿ ಮಾತ್ರ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಅಂದ್ರೆ 4 ಮಾತ್ರ. ದೇರ್ಫೋರ್ 4 ಇಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ನಾವು ಹೇಳ್ತೇವೆ ಅಂತ. ಓಕೆ ಸ್ನೇಹಿತ, 79ನೇ ಪ್ರಶ್ನೆ ಇದೆ, ಏನೈತಿ ಅಂತ. ಇದೇ ಸಂಬಂಧಪಟ್ಟಂಗೆ ರೈಲು ಅಥವಾ ಹಡಗಿನಲ್ಲಿ ಪ್ರಯಾಣಿಸುವ ಒಟ್ಟು ಪ್ರಯಾಣಿಕರ ಸಂಖ್ಯೆ ಎಷ್ಟು ಐತಿ. ರೈಲು ಅಥವಾ, ನೋಡ್ರಿಲೆ, ಮೊದಲ ಮತ್ತು ಅಥವಾಕ್ಕೆ ಭಾಳ ಡಿಫ್ರೆನ್ಸ್ ಐತಿ. ಹಾಗೂ ಮತ್ತು ಅಥವಾಕ್ಕೆ ಡಿಫ್ರೆನ್ಸ್ ಐತಿ. ಹಾಗಾಗಿ ಅಥವಾ ಅಂತಂದಾರ ಅಂದ್ರೆ ಅದರಲ್ಲಿ ಅಥವಾ ಇದರಲ್ಲಿ, ಯಾವುದದು ರೈಲು ಮತ್ತು ಹಡಗಿನಲ್ಲಿ ಅಂತ. ರೈಲು ಅಂದ್ರೆ ರೆಕ್ಟ್ಯಾಂಗಲ್ ಮತ್ತು ಟ್ರ್ಯಾಂಗಲ್, ಇವೆರಡರೊಳಗೂ ಒಟ್ಟು ಇರುವಂಥ ಸಂಖ್ಯೆ ಎಷ್ಟು ಅಂತ ನೋಡ್ಬೇಕು ನಾವು. ಹಂಗೆ ಸ್ಕ್ವೇರ್ ಐತಿ. ಸ್ಕ್ವೇರಾ ರೆಕ್ಟ್ಯಾಂಗಲ್ ಅಂತ ಅಂದ್ಕೊಳ್ಳೋಣ. ಸ್ಕ್ವೇರಲ್ಲಿ ರೈಲು ಪ್ರಯಾಣಿಕರು ಮತ್ತು ಹಡಗು ಪ್ರಯಾಣಿಕರು ಅಥವಾ ಅಂತ ಕೇಳ್ಯಾರ. ಆದರೆ ಎರಡರಲ್ಲಿನೂ ಇರುವಂಥ ಒಟ್ಟು ಸಂಖ್ಯೆನ ನಾವು ಕಂಡುಹಿಡಿಬೇಕು. ಓಕೆ, ಹಂಗಾರೆ ನೋಡ್ರಿ ಏನು ಐತಿ ಇದ್ರೊಳಗೆ. ಒಟ್ಟು ಇದ್ರೊಳಗೆ ಮತ್ತು ಇದ್ರೊಳಗೆ ಎರಡು ಇಂಟರ್ಸೆಕ್ಟ್ ಆಗಿದ್ವು ಎಷ್ಟು ಅದಾವು ಅಂತ ನೋಡ್ಕೊಂಬರೋಣ. ಇಲ್ಲಿ ಮೊದಲ ಇದ್ರೊಳಗಿರೋಂಥವು ನೋಡ್ರಿ, ಸ್ಕ್ವೇರ್ ಒಳಗಿರೋಂಥವು ಅಂದ್ರೆ ರೈಲು ಪ್ರಯಾಣಿಕರಲ್ಲಿರುವಂಥವು. ಇದರಲ್ಲಿರುವಂಥವು ಏನೇನದಾವು, 8, 4, 12, 3, 15, 2, 17 ಅಂದ್ರೆ ಇವೆರಡು ಇಂಟರ್ಸೆಕ್ಟಿಂಗ್ ಒಳಗೆ ಆತು. ಓಕೆ, 17, 5, 22 ಅಂತ. ಓಕೆ, ಹಂಗಾರೆ ರೈಲು ಅಥವಾ ಹಡಗು ಇದರೊಳಗೆ ಅಥವಾ ಅಂದ್ರೆ ಟ್ರ್ಯಾಂಗಲ್ನೊಳಗೆ ಎರಡರಲ್ಲಿನೂ ಪ್ರಯಾಣಿಸುವ ಒಟ್ಟು ಪ್ರಯಾಣಿಸೋ ಸಂಖ್ಯೆ 22 ಅಂತ ಇಲ್ಲಿ ನಾವು ಹೇಳ್ತೇವೆ ಅಂತ. ಓಕೆ, ಇದೇ ಪ್ರಶ್ನೆಗೆ, ಇದೇ 78ನೇ ದಿಂದ 80ನೇ ಪ್ರಶ್ನೆಗೆ ಇದೇ ಒಂದು ಚಿತ್ರಕ್ಕೆ ಆಕೃತಿಗೆ ಸಂಬಂಧಪಟ್ಟಂಗೆ 80ನೇ ಪ್ರಶ್ನೆ ಒಂದು ಏನೈತಿ ಅಂತ ನೋಡ್ಕೊಂಡು ಬರೋಣ. ಬನ್ನಿ. ಹಡಗಿನಲ್ಲಿ ಪ್ರಯಾಣಿಸದ ಒಟ್ಟು ಪ್ರಯಾಣಿಕರ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಹಡಗಿನಲ್ಲಿ ಪ್ರಯಾಣಿಸದ ಅಂದ್ರೆ ಟ್ರ್ಯಾಂಗಲ್ ಸೇಪ್ನೊಳಗೆ ಪ್ರಯಾಣ ಮಾಡದೇ ಇರುವಂಥ ಸಂಖ್ಯೆ ಎಷ್ಟೈತಿ ಅಂದ್ರೆ ಅದನ್ನು ಬಿಟ್ಟು ಉಳಿದೋದು ಎರಡರ ಕಡೆನೂ ಕೂಡ ಪ್ರಯಾಣ ಮಾಡೋದು ಅಂತ ಅರ್ಥ. ಓಕೆ, ಟ್ರ್ಯಾಂಗಲ್ ಸೇಪ್ನಾಗಿರೋ ಅಂಕಿ ಬಿಟ್ಟು ಉಳ್ಕಿದ್ವನ್ನ ಆ್ಯಡ್ ಮಾಡಿಬಿಡ್ರಿ. ಟ್ರ್ಯಾಂಗಲ್ ಸೇಪ್ನಾಗಿರೋ 2, 4, 5 ಇವನ್ ಬಿಟ್ಟು 8, 3, 4 ಮಾಡಿರಿ. 8, 3, 11, 11, 4, 15. ಓಕೆ, 15 ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾರೆ. ಇದು ಈ ನಿಮ್ಮ ಪರೀಕ್ಷೆಯೊಳಗೆ ಅತಿ ಹೆಚ್ಚು ಸ್ಕೋರ್ ಮಾಡಬಲ್ಲವಂತಹ ಪ್ರಶ್ನೆಗಳಿವು. ಹಾಗಾಗಿ ಇವನು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಭಾಳ ಈಸಿಯಾಗಿ ಅರ್ಥ ಆಗ್ತೈತಿ ಅಂತ. ಓಕೆ ಸ್ನೇಹಿತರೆ, ಮತ್ತು ಮುಂದಿನ ಒಂದು ವೆರೈಟಿ 81 ಮತ್ತು 82ನೇ ಪ್ರಶ್ನೆಗಳು ಏನದಾವ ಅಂತ ನೋಡ್ಕೊಂಬರೋಣ. 81ರಿಂದ 82ನೇ ಪ್ರಶ್ನೆಗಳು ಒಂದೊಂದು ವೆರೈಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನದ ಅಂತ ನೋಡ್ಕೊಂಬರೋಣ. ಡೈರೆಕ್ಷನ್ಸ್ ಕೊಟ್ಟಾರ. ಅಸ್ಯೂಮ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಸ್ ಟ್ರೂ ಆ್ಯಂಡ್ ಡಿಸೈಡ್ ವಿಚ್ ಆಫ್ ದ ಫಾಲೋವಿಂಗ್ ಕನ್ಕ್ಲೂಷನ್ಸ್ ಫಾಲೋ ಲಾಜಿಕಲಿ ಫ್ರಾಮ್ ದೀಸ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಾರ. ಅಂದರೆ ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿ ಎಂದು ಭಾವಿಸಿ ಯಾವ ನಿರ್ಣಯಗಳು ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂದು ನಿರ್ಧರಿಸಿ. ಇವು 2 ಪ್ರಶ್ನೆಗಳು ಪ್ರತಿ ವರ್ಷ ಇದ್ದೇ ಇರ್ತವೆ.
ಅದಕ್ಕೆ ಇದನ್ನು ಹೆಚ್ಚಾಗಿ ಗಮನ ಇಟ್ಟು ನೋಡಿದಾಗ ಅರ್ಥ ಆಗ್ತೈತಿ. ಏನಂತ ಐತಿ ಫಸ್ಟು ಪ್ರಶ್ನೆ ಹೇಳಿಕೆ ಐತಿ, ಆಲ್ ಕ್ರೌಸ್ ಆರ್ ಪೀಸನ್ಸ್, ಆಲ್ ಪೀಸನ್ಸ್ ಆರ್ ಪ್ಯಾರಟ್ಸ್ ಅಂತ ಐತಿ. ಅಂದ್ರೆ ಎಲ್ಲ ಕಾಗೆಗಳು ಪಾರಿವಾಳಗಳು, ಎಲ್ಲ ಪಾರಿವಾಳಗಳು ಗಿಣಿಗಳು. ಇದನ್ನ ಮೊದಲು ನಾವು ಒಂದು ಡ್ರಾ ಮಾಡ್ಕೊಳ್ಬೇಕು. ಡ್ರಾ ಮಾಡ್ಕೊಂಡಾಗ ಮಾತ್ರ ಏನಾಗ್ತೈತಿ ನಮಗೆ ಅರ್ಥ ಆಗ್ತೈತಿ ಅಂತ. ಓಕೆ, ಡ್ರಾ ಮಾಡ್ಕೊಳ್ಳೋಣ. ಏನಂತ, ಎಲ್ಲ ಕಾಗೆಗಳು, ಇವು ಕಾಗೆ ಅಂತ ತಿಳ್ಕೊಳ್ಳೋಣ. ಎಲ್ಲ ಕಾಗೆಗಳು ಏನದವಂತ, ಪಾರಿವಾಳಗಳು, ಇವು ಪಾರಿವಾಳ. ಓಕೆ ನೋಡ್ರಿ, ಎಲ್ಲ ಕಾಗೆಗಳು ಪಾರಿವಾಳಗಳಾಗ್ಯಾವು. ಇನ್ನೊಂದು ಸ್ಟೇಟ್ಮೆಂಟ್, ಇದು ಒಂದು ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟದ್ದಾತು. ಇನ್ನೊಂದು ಸ್ಟೇಟ್ಮೆಂಟ್ ಏನು ಹೇಳ್ತೈತಿ, ಎಲ್ಲ ಪಾರಿವಾಳಗಳು ಗಿಣಿಗಳು ಅಂತ ಹೇಳೋಣ. ಎಲ್ಲ ಪಾರಿವಾಳಗಳು ಏನಕ್ಕವು, ಗಿಳಿಗಳಾಕ್ಕವು ಅಂತ. ಓಕೆ, ಗಿಳಿ. ಹೌದಾ? ಈಗ ನೋಡ್ರಿ, ಈ ಈ ಒಂದು ಫಿಗರ್ ನೋಡಿದ ಮೇಲೆ ನಿರ್ಣಯನ ನೋಡ್ಬೇಕು ನಾವು. ಇವು ಹೇಳಿಕೆಗಳಾದ ಮೇಲೆ ನಾವು ಡ್ರಾ ಮಾಡಿದ್ವಿ. ನಿರ್ಣಯಗಳು ಏನು ಹೇಳ್ತಾವು, ಎಲ್ಲ ಪಾರಿವಾಳಗಳು ಕಾಗೆಗಳು ಅಂತೇಳಿ. ಎಲ್ಲ ಪಾರಿವಾಳಗಳು ಕಾಗೆಗಳು ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಹೌದಾ? ನೆಕ್ಸ್ಟ್ ಏನು ಹೇಳ್ತಾರ್ರಿ, ಎರಡನೇ ಡಿಸಿಷನ್ ಏನೈತಿ, ಎಲ್ಲ ಕಾಗೆಗಳು ಗಿಣಿಗಳು, ಎಲ್ಲ ಕಾಗೆಗಳು ಗಿಣಿಗಳು ಅಂತ ಹೇಳ್ಯಾರ. ಎಲ್ಲ ಕಾಗೆಗಳು ಗಿಳಿಗಳಾಗಕ್ಕೆ ಸಾಧ್ಯ ಅದಾವು. ಯಾಕಂದ್ರೆ ನೋಡ್ರಿ, ಈ ಗಿಳಿಗಳು ಅನ್ನುವಂತಹ ದೊಡ್ಡ ಗಣದೊಳಗೆ ಕಾಗೆಗಳು ಬಂದವು. ಆದ್ದರಿಂದ ಎಲ್ಲ ಕಾಗೆಗಳು ಗಿಣಿಗಳು. ದೇರ್ ಫೋರ್ ಎರಡನೇದ್ದು ರೈಟ್. ಹಂಗಾರೆ ಒಂದನೇ ಸ್ಟೇಟ್ಮೆಂಟ್ ರಾಂಗು, ಎರಡನೇ ಸ್ಟೇಟ್ಮೆಂಟ್ ರೈಟ್ ಅನ್ನುವಂತಹ ಉತ್ತರಗಳೆಲ್ಲಿದಾವೆ ಅಂದ್ರೆ, ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಸರಿ, ಒಂದು ಮತ್ತು ಎರಡು ತಪ್ಪು ಅಂತದವು. ಇದರೊಳಗಿರೋಂಥದ್ದು ಎರಡು ಮಾತ್ರ ಸರಿ ಐತಿ. ದೇರ್ ಫೋರ್ ಎರಡು ಮಾತ್ರ ಸರಿ ಅನ್ನೋದು ಆಪ್ಷನ್ ಬಿ ಐತಿ. ಇಟ್ ಈಸ್ ಎ ರೈಟ್ ಆನ್ಸರ್ ಅಂತ ನಾವಿಲ್ಲಿ ಹೇಳ್ತೇವೆ ಅಂತ. ಓಕೆ, ಹಾಗಾಗಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಶ್ನೆ ಏನೈತಿ ಅಂತ ನೋಡೋಣ. 82ನೇ ಪ್ರಶ್ನೆ, ಹೇಳಿಕೆಗಳೇನದವು ಅಂತ ಗಮನಿಸ್ರಿ. ಎಲ್ಲ ಕಾಗದಗಳು ಪುಸ್ತಕಗಳು, ಕೆಲವು ಪುಸ್ತಕಗಳು ಪೆನ್ನುಗಳು ಅಂತದವು. ನಿರ್ಣಯಗಳೇನದವು, ಕೆಲವು ಪುಸ್ತಕಗಳು ಕಾಗದಗಳು, ಕೆಲವು ಪೆನ್ನುಗಳು ಪುಸ್ತಕಗಳು. ಇದರೊಳಗೆ ಯಾವುದು ನಿರ್ಣಯ ಸರಿ ತಪ್ಪು, ಅಥವಾ ಎರಡು ತಪ್ಪು ಎರಡು ಸರಿ ಅಂತ ಉತ್ತರ ಅದಾವೆ. ಹಂಗಾರೆ ಮೊದಲು ಡ್ರಾ ಮಾಡ್ಕೊಳ್ಳೋಣ, ಸ್ಕೆಚ್ ಹಾಕೊಳ್ಳೋಣ. ಒಂದು ಪ್ರಾಕಲ್ಪನೆ ರಚನೆ ಮಾಡಿದರೆ ನಮಗೆ ಪಕ್ಕಾ ಗೊತ್ತಾಗ್ತೈತಿ ಅಂತ. ಓಕೆ, ಎಲ್ಲ ಕಾಗದಗಳು ಪುಸ್ತಕಗಳು, ಇದು ಕಾಗದ ಅಂತ ಅನ್ಕೊಳ್ಳೋಣ. ಕಾಗದ, ಎಲ್ಲ ಕಾಗದಗಳು ಪುಸ್ತಕಗಳು, ಇವೇನಿವು ಪುಸ್ತಕಗಳು. ಒಂದು ಹೇಳಿಕೆಗೆ ಸಂಬಂಧಪಟ್ಟಂಥ ಒಂದು ಡ್ರಾ ಆಯ್ತು. ಹೌದಾ? ಈಗ ನೆಕ್ಸ್ಟ್ ನೋಡ್ರಿ, ಕೆಲವು ಪುಸ್ತಕಗಳು ಪೆನ್ನುಗಳು ಅಂತದವು. ನೋಡ್ರಿ, ಕೆಲವು ಪುಸ್ತಕಗಳು ಮಾತ್ರ ಇವು ಏನದವು, ಪೆನ್ನುಗಳು. ನೋಡ್ರಿ, ಕೆಲವು ಪುಸ್ತಕಗಳು ಕಾಗದಗಳು ಪೆನ್ನೊಳಗಿಲ್ಲ ಅಂತ, ಇಂಟರ್ಸೆಕ್ಟ್ ಆಗಿಲ್ಲ. ಯಾವ್ದು ಇಂಟರ್ಸೆಕ್ಟ್ ಆಗೈತಿ, ಪುಸ್ತಕಗಳು ಮಾತ್ರ ಪೆನ್ನಿಗೆ ಇಂಟರ್ಸೆಕ್ಟ್ ಆಗೈತಿ ಅಂತ ಅರ್ಥ. ಎರಡನೇ ಹೇಳಿಕೆ. ಹಂಗೆ ನಿರ್ಣಯ ಅದಾವು ಏನದವು ಅಂತ ನೋಡ್ಕೊಂಬರೋಣ. ನಿರ್ಣಯಗಳು, ಕೆಲವು ಪುಸ್ತಕಗಳು ಕಾಗದಗಳು, ಕೆಲವು ಪುಸ್ತಕಗಳು ಕಾಗದಗಳು ಆಗ್ಯಾವ. ಇದೇನಿಲ್ಲ, ಕೆಲವು ಪುಸ್ತಕಗಳು ಕಾಗದಗಳಾಗ್ಯಾವು, ಆಗಿರ್ತಾವು. ಎಲ್ಲವೂ ಕಾಗದನೂ ಪುಸ್ತಕ ಆಗ್ಯಾವ ಅಂದಾಗ ಕೆಲವು ಪುಸ್ತಕಗಳು ಕಾಗದಗಳಾಗಿರ್ತಾವು. ಓಕೆ, ನೆಕ್ಸ್ಟು ಫಸ್ಟ್ ಒನ್ ಈಸ್ ರೈಟ್. ಎರಡನೇದು, ಕೆಲವು ಪೆನ್ನುಗಳು ಪುಸ್ತಕಗಳು, ಕೆಲವು ಪೆನ್ನುಗಳು ಪುಸ್ತಕಗಳಾಗಿರ್ತಾವೆ, ಪುಸ್ತಕಗಳು ಪೆನ್ನುಗಳಾಗಿರ್ತಾವೆ. ಇಲ್ಲಿ ಈ ಭಾಗ ಇಂಟರ್ಸೆಕ್ಟ್ ಆಗಿರ್ತೈತಿಲ್ಲ, ದೇರ್ ಫೋರ್ ಎರಡನೇದು ಇಸ್ ಎ ರೈಟ್. ಆದ್ದರಿಂದ ಎರಡು ರೈಟ್ ಅನ್ನುವಂತಹ ಆಪ್ಷನ್ ಸಿ ಐತಿ. ಒಂದು ಮತ್ತು ಎರಡು ಸರಿ ಅನ್ನುವಂಥ ಆಪ್ಷನ್ ಸಿ ಏನಿದು ಸರಿಯಾದ ಉತ್ತರ ಅಂತಿಲ್ಲ ನಾವು ಹೇಳ್ತೀವಿ. ಹೀಗೆ ಸ್ನೇಹಿತರೆ, ಬೇರೆ ಬೇರೆ ವೆರೈಟಿ ಇರುವಂತಹ ಇನ್ನೂ ಅನೇಕ ಇಂಥ ಪ್ರಶ್ನೆಗಳು ಸಂಬಂಧಪಟ್ಟಂಥ NTSC ಒಳಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ರಿ. ಇವನ್ನ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆ ಒಂದು ಸಾಕಷ್ಟು ಇಂಥ ಪ್ರಶ್ನೆಗಳನ್ನು ಬಿಡಿಸಲಾಗೈತಿ. ಅದನ್ನು ಕೂಡ ನೀವು ಬಿಡಿಸ್ತೀರಿ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.